ಕಮರ್ಷಿಯಲ್ ವೆಹಿಕಲ್ಸ್ ಮೇಲೆ 28% ಇಂದ 18% ಕಡಿಮೆ ಮಾಡಿದ್ರು. ಪ್ರೈಸ್ ಫುಲ್ ಆಗಿ 10% ಕಡಿಮೆ ಆಗ್ಲಿಲ್ಲ. ಸೊ GST ಕಟ್ ಆದ್ಮೇಲೆ ಬೆಸ್ಟ್ ಪ್ರೈಸ್ ಯಾರು ಕೊಡೋದು? ಟ್ರಕ್ ತುಂಬಾ ಚೀಪ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಸೊ ಟ್ರಕ್ ಲೋನ್ ಇಂಟ್ರೆಸ್ಟ್ ರೇಟ್ ಕೂಡ 1% ಕಡಿಮೆ ಆಗಿದೆ. ಲೇಟ್ 2025 ಅಲ್ಲಿ ಗವರ್ಮೆಂಟ್ ಕಮರ್ಷಿಯಲ್ ವೆಹಿಕಲ್ಸ್ ಮೇಲೆ 28% ಇಂದ 18% ಕಡಿಮೆ ಮಾಡಿದ್ರು. ಪೇಪರ್ ಅಲ್ಲಿ ನೋಡಿದ್ರೆ ಇದು ಟ್ರಕ್ ಪ್ರೈಸ್ ಗೆ ತುಂಬಾ ದೊಡ್ಡ ರಿಲೀಫ್ ಅಂತ ಅನ್ಸುತ್ತೆ. ಆದ್ರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಪ್ರೈಸ್ ಫುಲ್ ಆಗಿ 10% ಕಡಿಮೆ ಆಗ್ಲಿಲ್ಲ. ಯಾಕಂದ್ರೆ GST ಕಟ್ ಆದ ಅದೇ ಟೈಮ್ ಅಲ್ಲಿ OEMಗಳು ಮುಂಚೆ ಕೊಡ್ತಿದ್ದ ಹೆವಿ ಡಿಸ್ಕೌಂಟ್ಸ್ ನ ಕೂಡ ಕಡಿಮೆ ಮಾಡಿದ್ರು. ಸೊ ಕಸ್ಟಮರ್ ಗೆ ಬಂದ ಬೆನಿಫಿಟ್ ಪಾರ್ಷಿಯಲ್ ಮಾತ್ರ. ಅಶೋಕ್ ಲೇಲ್ಯಾಂಡ್, ಟಾಟಾ ಮೋಟರ್ಸ್, ಭಾರತ್ ಬೆನ್ಸ್ ಇವರ 12 ವೀಲ್ ಓಪನ್ ಬಾಡಿ ಟ್ರಕ್ ಪ್ರೈಸ್ ಹೇಗಿದೆ ಅಂತ ನೋಡೋಣ. ಮೊದಲನೇದು ಅಶೋಕ್ ಲೇಲ್ಯಾಂಡ್ 12 ವೀಲ್ ಓಪನ್ ಬಾಡಿ ಸೆಗ್ಮೆಂಟ್. ಮೋಸ್ಟ್ಲಿ ಚೇಸಸ್ ಪ್ಲಸ್ ಕ್ಯಾಬಿನ್ ಫಾರ್ಮೆಟ್ ಅಲ್ಲಿನೇ ಬರುತ್ತೆ. ಟ್ರಕ್ ಬಾಡಿ ಎಕ್ಸ್ ಶೋರೂಮ್ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಗಲ್ಲ. ಅದನ್ನ ಆಮೇಲೆ ಬಾಡಿ ಬಿಲ್ಡರ್ ಹತ್ರ ಫಿಟ್ ಮಾಡಬೇಕು. ಮಾಡೆಲ್ AVTR 3520 8x2 ಬಿಫೋರ್ GST ಕಟ್ಟು 28% ಅಲ್ಲಿ 38 ಇಂದ 41 lakhs. ಆಫ್ಟರ್ GST ಕಟ್ಟು 18% ಅಲ್ಲಿ 35 ಇಂದ 38 lakhs. AVTR 3520 8x4 ಬಿಫೋರ್ GST ಕಟ್ಟು 28% ಅಲ್ಲಿ 46 ಇಂದ 50 lakhs. ಆಫ್ಟರ್ GST ಕಟ್ಟು 18% ಅಲ್ಲಿ 43 ಇಂದ 47 lakhs. ನೆಕ್ಸ್ಟ್ 3525 8x4 ಬಿಫೋರ್ GST ಕಟ್ಟು 28% ಅಲ್ಲಿ 54 ಇಂದ 58 lakhs. ಆಫ್ಟರ್ GST ಕಟ್ಟು 18% ಅಲ್ಲಿ 51 ಇಂದ 54 lakhs. ಇದೆಲ್ಲ ಚೇಸಸ್ ಪ್ಲಸ್ ಕ್ಯಾಬಿನ್ ಪ್ರೈಸ್ ಮಾತ್ರ. ಆಕ್ಚುಯಲ್ ಡಿಟಕ್ಷನ್ 2.5 ಇಂದ 4 lakhs ಮಾತ್ರ, 10% ಅಲ್ಲ. ಓಪನ್ ಫ್ಲಾಟ್ ಬಾಡಿ ಫಿಟ್ಮೆಂಟ್ ಗೆ ಕಾಸ್ಟ್ ಸಪರೇಟ್ ಆಗಿ ಆಡ್ ಮಾಡಬೇಕು. ಅಶೋಕ್ ಲೇಲ್ಯಾಂಡ್ ಸ್ಟ್ರೆಂತ್ ಅಂದ್ರೆ ಮೇಂಟೆನೆನ್ಸ್ ನೆಟ್ವರ್ಕ್ ಸ್ಟ್ರಾಂಗ್ ಆಗಿರುತ್ತೆ. ಸ್ಪೇರ್ ಪಾರ್ಟ್ಸ್ ಅವೈಲಬಿಲಿಟಿ ಈಸಿಯಾಗಿ ಸಿಗುತ್ತೆ ಮತ್ತೆ ರೀಸೇಲ್ ವ್ಯಾಲ್ಯೂ ಕೂಡ ಡೀಸೆಂಟ್ ಆಗಿರುತ್ತೆ. ಎರಡನೇದು ಟಾಟಾ ಮೋಟರ್ಸ್ 12 ವೀಲ್ ಓಪನ್ ಬಾಡಿ ಸೆಗ್ಮೆಂಟ್ ಅಲ್ಲಿ ಸಿಗ್ನಲ್ ಸೀರೀಸ್ ತುಂಬಾ ಪಾಪ್ಯುಲರ್. ಮಾಡೆಲ್ LPT 3518 3525 COWL ಬಿಫೋರ್ GST ಕಟ್ಟು 28% ಅಲ್ಲಿ 39 ಇಂದ 43 lakhs. ಆಫ್ಟರ್ GST ಕಟ್ಟು 18% ಅಲ್ಲಿ 36 ಇಂದ 40 lakhs. ಸಿಗ್ನಾ 3523 TK ಬಿಫೋರ್ GST ಕಟ್ಟು 28% ಅಲ್ಲಿ 44 ಇಂದ 56 lakhs. ಆಫ್ಟರ್ GST ಕಟ್ಟು 18% ಅಲ್ಲಿ 40 ಇಂದ 51 lakhs. ಸಿಗ್ನಾ 3525 3530 ಬಿಫೋರ್ GST ಕಟ್ಟು 28% ಅಲ್ಲಿ 50 ಇಂದ 58 lakhs. ಆಫ್ಟರ್ GST ಕಟ್ಟು 18% ಅಲ್ಲಿ 45 ಇಂದ 53 lakhs. ಡಿಟಕ್ಷನ್ ವಿಸಿಬಲ್ ಆದ್ರೆ ಟಾಟಾ ಮುಂಚೆನೆ ಡೀಲರ್ಸ್ ಗೆ ಜಾಸ್ತಿ ಡಿಸ್ಕೌಂಟ್ ಕೊಟ್ರು, ಆಮೇಲೆ ಅದನ್ನ ವಿಡ್ರಾ ಮಾಡಿದ್ರು. ಟಾಟಾ ಸಿಗ್ನಾ ಮಾಡೆಲ್ ಅಲ್ಲಿ ಇನಿಷಿಯಲ್ ಪ್ರೈಸ್ ಅಶೋಕ್ ಲೇಲ್ಯಾಂಡ್ ಕಂಪ್ಯಾರಿಬಲ್ ಮಾಡೆಲ್ಸ್ ಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಮತ್ತೆ ಇಲ್ಲೂ ಕೂಡ ಟ್ರಕ್ ಬಾಡಿ ಪ್ರೈಸ್ ಇನ್ಕ್ಲೂಡ್ ಆಗಲ್ಲ. ಬಾಡಿ ಫಿಟ್ಮೆಂಟ್ ನ ಆಮೇಲೆ ಆಡ್ ಮಾಡ್ಕೋಬೇಕು. ಮೂರನೇದು ಭಾರತ್ ಬೆನ್ಸ್ 12 ವೀಲ್ ಓಪನ್ ಬಾಡಿ ಸೆಗ್ಮೆಂಟ್ ಅಲ್ಲಿ ಹೆವಿ ಡ್ಯೂಟಿ ಸೈಡ್ ಅಲ್ಲಿ ಸ್ಟ್ರಾಂಗ್ ಆಗಿ ರೆಪ್ಯುಟೇಷನ್ಸ್ ಇದೆ. ಮಾಡೆಲ್ 3526 ಬಿಫೋರ್ GST ಕಟ್ಟು 28% ಅಲ್ಲಿ 39 ಇಂದ 43 lakhs. ಆಫ್ಟರ್ GST ಕಟ್ಟು 18% ಅಲ್ಲಿ 36 ಇಂದ 40 lakhs. 3523 RT 3832 ಬಿಫೋರ್ GST ಕಟ್ಟು 28% ಅಲ್ಲಿ 44 ಇಂದ 48 lakhs. ಆಫ್ಟರ್ GST ಕಟ್ಟು 18% ಅಲ್ಲಿ 40 ಇಂದ 44 lakhs. 3528C ಬಿಫೋರ್ GST ಕಟ್ಟು 28% ಅಲ್ಲಿ 50 ಇಂದ 60 lakhs. ಆಫ್ಟರ್ GST ಕಟ್ಟು 18% ಅಲ್ಲಿ 46 ಇಂದ 55 lakhs. ಭಾರತ್ ಬೆನ್ಸ್ ಅಡ್ವಾಂಟೇಜಸ್ ಏನಂದ್ರೆ ರೋಬಸ್ಟ್ ಫ್ರೇಮು, ಇಂಜಿನ್ ಡ್ಯೂರಬಿಲಿಟಿ ಮತ್ತೆ ಲಾಂಗ್ ಹಾಲ್ ಸ್ಟೆಬಿಲಿಟಿ ತುಂಬಾ ಸ್ಟ್ರಾಂಗ್ ಇದೆ. ಆದ್ರೆ ಸರ್ವಿಸ್ ನೆಟ್ವರ್ಕ್ ಮತ್ತೆ ಪಾರ್ಟ್ಸ್ ಕಾಸ್ಟ್ ಸ್ವಲ್ಪ ಸೆಲೆಕ್ಟಿವ್ ಏರಿಯಾಸ್ ಅಲ್ಲಿ ಮಾತ್ರ ಸ್ಟ್ರಾಂಗು. ಮತ್ತೆ ಇದೆಲ್ಲ ಕ್ಯಾಬಿನ್ ಪ್ಲಸ್ ಚೇಸಸ್ ಪ್ರೈಸ್ ಮಾತ್ರ. 12 ವೀಲ್ ಓಪನ್ ಬಾಡಿ ಟ್ರಕ್ ತಗೋಬೇಕು ಅಂದ್ರೆ ಎಕ್ಸ್ ಶೋರೂಮ್ ಪ್ರೈಸ್ ಮಾತ್ರ ನೋಡಿದ್ರೆ ಸಾಕಾಗಲ್ಲ. ಬಾಡಿ ಬಿಲ್ಡ್ ಕಾಸ್ಟ್ ನೋಡಬೇಕು. ಓಪನ್ ಫ್ಲಾಟ್ ಬೆಡ್ ವಿತ್ ಸೈಡ್ ಸ್ಟೇಕ್ಸ್ 1.5 lakhs ಇಂದ 3 lakhs ಪ್ಲಸ್ ವರೆಗೆ. ಲೆಂತ್ ಅಂಡ್ ಮೆಟೀರಿಯಲ್ ಮೇಲೆ ಡಿಪೆಂಡ್, ಪ್ಲಸ್ RTO ಆನ್ ರೋಡ್ ಟ್ಯಾಕ್ಸ್, ಇನ್ಶೂರೆನ್ಸ್. ಉದಾಹರಣೆಗೆ 40 lakhs ಎಕ್ಸ್ ಶೋರೂಮ್ ಟ್ರಕ್ ಆನ್ ರೋಡ್ ಓಪನ್ ಬಾಡಿ ಜೊತೆಗೆ 46 ಇಂದ 48 lakhs ವರೆಗೆ ಈಸಿಯಾಗಿ ಹೋಗುತ್ತೆ. ಸೊ GST ಕಟ್ ಆದ್ಮೇಲೆ ಬೆಸ್ಟ್ ಪ್ರೈಸ್ ಯಾರು ಕೊಡೋದು? ಅಶೋಕ್ ಲೇಲ್ಯಾಂಡ್ ಸ್ವಲ್ಪ ಲೋವರ್ ಎಂಟ್ರಿ ಪ್ರೈಸ್, ಈಸಿ ಮೇಂಟೆನೆನ್ಸ್, ಗುಡ್ಸ್ ರೀಸೇಲ್. ಟಾಟಾ ಮೋಟರ್ಸ್ ಸ್ಟ್ರಾಂಗ್ ಚೇಸಸ್, ವೈಡರ್ ನೆಟ್ವರ್ಕ್ ಮತ್ತೆ ಸ್ವಲ್ಪ ಪ್ರೀಮಿಯಂ ಪ್ರೈಸಿಂಗ್. ಭಾರತ್ ಬೆನ್ಸ್ ಹೆವಿ ಡ್ಯೂಟಿ ರಿಲೇಬಿಲಿಟಿ, ಹೈಯರ್ ಇನಿಷಿಯಲ್ ಕಾಸ್ಟ್ ಮತ್ತೆ ಲಾಂಗ್ ಟರ್ಮ್ ಹೆವಿ ಆಪರೇಷನ್ಸ್ ಗೆ ಬೆಸ್ಟ್. ಯಾವ್ದೊಂದು ಬೆಸ್ಟ್ ಅಂತ ಹೇಳೋದು? ಲೋಡ್ ಟೈಪ್, ರೂಟ್ ಅಥವಾ ಸರ್ವಿಸ್ ಅವೈಲಬಿಲಿಟಿನ ಕಂಫರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಟ್ರಕ್ ಓನರ್ಸ್ ಗೆ ಫೈನಲ್ ಗ್ರೌಂಡ್ ಲೆವೆಲ್ ಟೇಕ್ ಅವೇ GST ಕಟ್ ಬಂದಿದೆ ಅಂತ ಅನ್ಕೊಂಡು ಟ್ರಕ್ ತುಂಬಾ ಚೀಪ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಇದೆಲ್ಲ ಲಾಸ್ಟ್ 1 year ಅಲ್ಲಿ RBI 1.25% ಇಂಟ್ರೆಸ್ಟ್ ರೇಟ್ ಕಟ್ ಕೂಡ ಮಾಡಿದೆ. ಸೊ ಟ್ರಕ್ ಲೋನ್ ಇಂಟ್ರೆಸ್ಟ್ ರೇಟ್ ಕೂಡ 1% ಕಡಿಮೆ ಆಗಿದೆ. ಈ ಟೇಬಲ್ ನ ನೋಡಿ 2024 ಇಂದ ಈಗ 2025 ವರೆಗೆ ಯಾವ ತರ ಹಂತವಾಗಿ ಕಡಿಮೆ ಆಗಿದೆ ಅಂತ. 6.50% ಇಂದ ರಿಪೋ ರೇಟ್ ಈಗ 5.25% ಗೆ ಬಂದಿದೆ.
ಇಂಟ್ರೆಸ್ಟ್ ಕಟ್ 0.25 ವರೆಗೆ ಮಾಡಿದ್ದಾರೆ. ಸ್ಮಾಲ್ ಫ್ಲೀಟ್ ಓನರ್ಸ್ ಮತ್ತು ಸಿಂಗಲ್ ಟ್ರಕ್ ಓನರ್ಸ್ ಗೆ ಇದೇ ಕರೆಕ್ಟ್ ಟೈಮ್ ಟ್ರಕ್ ತಗೊಳಕ್ಕೆ. ಎಸ್ಪೆಷಲಿ ನೆಕ್ಸ್ಟ್ 1-2 ವರ್ಷದಲ್ಲಿ ಡಿಮ್ಯಾಂಡ್ ಸ್ಟಡಿ ಇರುತ್ತೆ ಅಂತ ಮಾರ್ಕೆಟ್ ಸಿಗ್ನಲ್ಸ್ ಹೇಳ್ತಿದೆ. ಕರೆಕ್ಟ್ ಮಾಡೆಲ್, ಕರೆಕ್ಟ್ ರೂಟ್, ಕರೆಕ್ಟ್ ಫಿನಾನ್ಸ್ ನ ಚೂಸ್ ಮಾಡಿದ್ರೆ GST ಕಟ್ಟು ಪ್ಲಸ್ ಇಂಟ್ರೆಸ್ಟ್ ರೇಟ್ ಕಟ್ ಆದ ಬೆನಿಫಿಟ್ಸ್ ಸ್ಲೋ ಆಗಿ ಆದ್ರೂ ಸ್ಟಡಿ ಆಗಿ ರಿಫ್ಲೆಕ್ಟ್ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಧನ್ಯವಾದಗಳು.